ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಬ್ಬರು ಒಂದು ವಿಚಾರವನ್ನು ಕೇಳಿದರು. ನಾನು ಒಬ್ಬರ ಹತ್ರ 10 ಲಕ್ಷನ ಸಾಲ ತೆಗೆದುಕೊಳ್ತಾ ಇದ್ದೀನಿ. ಅವರು ಅದಕ್ಕೆ ಆಧಾರವಾಗಿ ನನ್ನ ಬಳಿ ಯಾವುದೋ ಒಂದು ಚೆಕ್ಗಳನ್ನು ಕೇಳ್ತಾ ಇಲ್ಲ. ಅವರೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅದು ಸೇಲ್ ಅಗ್ರಿಮೆಂಟ್ನ ಮಾಡ್ಕೋಬೇಕು ಅಂತ ಇದ್ದಾರೆ. ನನ್ನ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ನಾನು ಅವರಿಗೆ ದುಡ್ಡು ತೆಗೆದುಕೊಳ್ತಾ ಇದ್ದೀನಲ್ಲ 10 ಲಕ್ಷಕ್ಕೆ, ಅದಕ್ಕೆ ಪರವಾಗಿ ಅದನ್ನು ಅಡಮಾನ ಇಡ್ತಾ ಇದ್ದೀನಿ. ಅದನ್ನು ನೀವು ದುಡ್ಡು ಕೊಡೋವರೆಗೂ ನೀವು ಇಟ್ಕೊಳ್ಳಿ, ನಾನು ದುಡ್ಡು ಕೊಟ್ಟ ನಂತರ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅವರು ಕೇವಲ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳೋಣ. ಅದು ಯಾವುದಂದರೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಇಷ್ಟು ದಿನದಲ್ಲಿ ನೀವು ಈ ಅಮೌಂಟ್ನ ನನಗೆ ಕೊಡಬೇಕು, ಕೊಟ್ಟ ನಂತರ ನಾನು ಇದನ್ನು ಹಿಂದಿರುಗಿಸ್ತೀನಿ, ಇಲ್ಲಾಂದರೆ ನಾನು ಇದನ್ನು ತೆಗೆದುಕೊಳ್ಬೋದು ಅಥವಾ ಇದಕ್ಕೆ ಸೂಕ್ತವಾದ ಬೆಲೆನ ಕಟ್ಟಿ ನಾನು ಇದನ್ನು ಪಡ್ಕೋಬೋದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಅಂದರೆ ಏನು ಒಂದು ಸೇಲ್ ಪ್ರೊಸೀಜರ್ ಏನಿರುತ್ತೆ, ಸೇಲ್ ಡೀಡ್ಗಿಂತ ಮುಂಚೆ ಹೇಗೆ ಅಗ್ರಿಮೆಂಟ್ಗಳನ್ನ ಮಾಡ್ಕೋತಾರೆ, ಅದೇ ರೀತಿ ದುಡ್ಡುಗಳನ್ನ ಕೊಟ್ಟು ಇಲ್ಲಿ ಅಗ್ರಿಮೆಂಟ್ನ ಮಾಡ್ಕೋತಾರೆ. ಇಲ್ಲಿ ಉದ್ದೇಶ, ಯಾರು ಈ ಒಂದು ಸಾಲ ತೆಗೆದುಕೊಳ್ತಾರೆ ಅವರ ಉದ್ದೇಶ ಏನಿರುತ್ತೆ, ಕೇವಲ ಸಾಲ ತಗೊಂಡು ತೀರಿಸೋದಾಗಿರುತ್ತೆ, ಪ್ರಾಪರ್ಟಿನ ಮಾರೋದಾಗಿರೋದಿಲ್ಲ. ಎಲ್ಲೂ ಕೂಡ ಸಾಲ ಸಿಕ್ಕಿದಾಗ ಅವರು ಬೇರೆ ವಿಧಿ ಇಲ್ಲದೆ ಏನು ಮಾಡ್ತಾರೆ, ಈ ರೀತಿ ಆಮಿಷಕ್ಕೆ ಒಳಗಾಗ್ತಾರೆ, ಹೆಚ್ಚಿಗೆ ಬಡ್ಡಿನೂ ಕಟ್ತಾರೆ, ಜೊತೆಗೆ ಪತ್ರಗಳನ್ನೂ ಕೊಟ್ಟು ಅಗ್ರಿಮೆಂಟ್ಗಳನ್ನ ಮಾಡಿಕೊಂಡು ಕೊನೆಗೆ ಆ ಸಾಲನ ನಿಗದಿತ ಅವಧಿಯಲ್ಲಿ ತೀರ್ಸೋಕ್ಕಾಗದೆ ಆ ಜಾಗನ ಅತಿ ಕಡಿಮೆ ಬೆಲೆಗೆ ಕೊಟ್ಟು ಕಳ್ಕೊತಾರೆ. ಅಥವಾ ಎಷ್ಟೋ ಜನ ಮೋಸದಿಂದ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಅಂತೆಲ್ಲ ಸೇರಿಸಿ ಆ ಜಾಗಕ್ಕೆ ಯಾವುದೇ ರೀತಿ ಬೆಲೆನ ಕೊಡದೆ ಅದನ್ನು ಪಡ್ಕೊಳ್ಳೋದು ಕೂಡ ಇದೆ. ಯಾಕೆ ಈ ರೀತಿ ಮಾಡ್ಕೋತಾ ಇದ್ದಾರೆ, ಇದ್ರ ಮಾಡೋದಕ್ಕಿಂತ ಮುಂಚೆ ಯಾಕೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು. ಯಾವುದೇ ಒಂದು ಸಾಲವನ್ನು ತೆಗೆದುಕೊಂಡಾಗ ನೀವು ಅದಕ್ಕೆ ಬದಲಾಗಿ ಅವರಿಗೆ ಅಗ್ರಿಮೆಂಟ್ಗಳನ್ನ ಮಾಡಿಕೊಡಿ. ಆದರೆ ಸೇಲ್ ಅಗ್ರಿಮೆಂಟನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ಬೇಡಿ. ನೀವು ಇಷ್ಟು ಸಾಲನ ತೆಗೆದುಕೊಂಡಿರಾ, ಇದಕ್ಕೆ ಆಧಾರವಾಗಿ ನಿಮ್ಮ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಡ್ತಾ ಇದ್ದೀರಾ, ಈ ಸಾಲವನ್ನು ಇಷ್ಟು ದಿನದಲ್ಲಿ ಇಷ್ಟು ಬಡ್ಡಿ ಸಮೇತ ತೀರಿಸ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಕಾನೂನು ಕ್ರಮವನ್ನು ಜರುಗಿಸ್ಬೋದು. ಅಥವಾ ಅದನ್ನು ನಾನು ತೀರಿಸಿದಾಗ ನೀವು ನನ್ನ ಎಲ್ಲ ದಾಖಲೆಗಳನ್ನು, ಅದು ಯಾವ ರೀತಿಯಲ್ಲಿ ಇದೆಯೋ ಆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ರಿಟರ್ನ್ ಕೊಡಬೇಕು ಅಂತೇಳಿ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೋದು. ಇದನ್ನು ನೀವು ಬಿಟ್ಟು ಸೇಲ್ ಅಗ್ರಿಮೆಂಟ್ನ ಮಾಡ್ಕೊಳ್ಳೋದ್ರಿಂದ ನೀವು ಮೋಸಕ್ಕೊಳಗಾಗ್ತಾ ಇದ್ದೀರಾ. ಇದು ಒಂದು ರೀತಿಯಾದ ಮೋಸದ ಜಾಲ ಅನ್ನೋದನ್ನು ತಿಳ್ಕೊಬೇಕು. ನಿಮ್ಮನ್ನು ಇಲ್ಲಿ ಅವರ ದುಡ್ಡು ಕೊಡೋ ಉದ್ದೇಶ ಏನಿರುತ್ತೆ, ನಿಮ್ಮ ಆಸ್ತಿಯನ್ನು ಅವರು ತೆಗೆದುಕೊಳ್ಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ್ದರಿಂದ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಹಣದ ಅವಶ್ಯಕತೆ ತೀರಾ ಇದೆ ಅಂದಾಗ ನೀವು ಬೇರೆ ರೀತಿಯಲ್ಲೆಲ್ಲ ಪ್ರಯತ್ನ ಪಟ್ಟು ಎಲ್ಲೂ ಸಿಗದೇ ಇದ್ದಾಗ ಈ ಅಗ್ರಿಮೆಂಟ್ಗಳಿಗೆ ಮೊರೆ ಹೋಗ್ತಾರೆ. ಇದನ್ನು ಹೆಚ್ಚಾಗಿ ಮಾಡಲಿಕ್ಕೆ ಹೋಗಬೇಡಿ, ಇದು ಖಂಡಿತವಾಗಿಯೂ ಸಮಸ್ಯೆ ಆಗುತ್ತೆ. ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.